ಇವತ್ತು ನಾವು PFMSನಲ್ಲಿ ಮೊಬೈಲ್ ನಂಬರ್ನ ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು ಅನ್ನೋದನ್ನು ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೈ ಪ್ರೊಫೈಲ್ಗೆ ಹೋಗಬೇಕು. ಇಲ್ಲಿದೆ ನೋಡಿ ಎಡಿಟ್ ಆಪ್ಷನ್. ಇದರಲ್ಲಿ ನಾವು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಗೆ ಯಾವ ಮೊಬೈಲ್ ನಂಬರ್ ಬೇಕು ಆ ಮೊಬೈಲ್ ನಂಬರ್ ಹಾಕಿ ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಿ ಮೊಬೈಲ್ ನಂಬರ್ ತೆಗಿತಾ ಇದ್ದೀನಿ ನಾನು. ಮೊಬೈಲ್ ನಂಬರ್ ತೆಗೆದು ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಕೊತೀನಿ. ಈ ಮೊಬೈಲ್ ನಂಬರ್ನ ನಾನು ಮೇಕರ್ ಐಡಿಯಲ್ಲಿ ಮಾಡ್ತಾ ಇದ್ದೀನಿ. ಈಗ ಅದನ್ನು ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಂಡು ಅಪ್ಡೇಟ್ ಕೊಡಬೇಕು. ಅಪ್ಡೇಟ್ ಕೊಟ್ಟಾದ್ಮೇಲೆ ಆ ನಂಬರಿಗೆ OTP ಸೆಂಡ್ ಆಗುತ್ತೆ. OTP ಸೆಂಡ್ ಆದಮೇಲೆ OTPನ ನಾವು ಇಲ್ಲಿ ನಮೂದು ಮಾಡಬೇಕು. ಎಂಟ್ರಿ OTP ಇದೆ ನೋಡಿ. ಹೀಗೆ ನಾವು ಯಾವ ನಂಬರ್ ಚೇಂಜ್ ಕೊಡ್ತೀವಿ ಆ ನಂಬರಿಗೆ OTP ಹೋಗಿರುತ್ತೆ. ವೆರಿಫೈ ಮಾಡ್ತೀವಿ. ಇಲ್ಲಿ ವೆರಿಫೈ OTP ಮಾಡಬೇಕು. ಅಪ್ಡೇಟ್ ಕೊಡಬೇಕು. ಅಪ್ಡೇಟ್ ಕೊಟ್ಟಾದ್ಮೇಲೆ ಅದು ಈಗ ಅಪ್ಡೇಟ್ ಆಗಿರೋ ಮೆಸೇಜ್ ನಮಗೆ ಕೆಳಗೆ ಕಾಣಿಸುತ್ತೆ. ಇಲ್ಲಿ ತೋರಿಸ್ತಿದೆ ನೋಡಿ. ಇಲ್ಲಿ ಇದೀಗ ಸರ್ಚ್ ಅಪ್ರೂವರ್ ತಗೋಬೇಕು. ಇಲ್ಲಿ ಕೆಂಪು ಅಕ್ಷರದಲ್ಲಿ ನಾವು ಅದನ್ನು ಬ್ಲರ್ ಮಾಡಿದ್ದೀವಿ ಮೊಬೈಲ್ ನಂಬರ್ನ. ಅಲ್ಲಿ ಕೆಂಪು ಅಕ್ಷರದಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಸರ್ಚ್ ಅಪ್ರೂವಲ್ನ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಬರ್ಕೊಂಡು ಆಪ್ಷನ್ ಈಗ ನಂಬರ್ ಅಪ್ಡೇಟ್ ಆಗಿರೋದನ್ನು ತೋರಿಸುತ್ತೆ. ಈಗ ಅದನ್ನು ಇಲ್ಲಿ ಕೆಳಗಿದೆ ನೋಡಿ ಸೆಲೆಕ್ಟ್ ಅಪ್ರೂವಲ್ ಡೀಟೇಲ್ಸ್. ಈಗ ಇದರಲ್ಲಿ ಇಲ್ಲಿ ನಾವು ಅದು ಅಪ್ರೂವ್ನ ಸಬ್ಮಿಟ್ ಮಾಡ್ಕೋಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಎಡಿಟ್ ರಿಕ್ವೆಸ್ಟನ್ನ ಕಾಣಿಸ್ತಾ ಇದೆ. ನೋಡ್ಕೊಂಡಿದ್ದು ಎಡಿಟ್ ರಿಕ್ವೆಸ್ಟು ಯೂಸರ್ ನೇಮು ಅದನ್ನು ಏಜೆನ್ಸಿ ಅಪ್ರೂವ್ ಮಾಡಿದ್ದು ನಾವು ಕ್ರಿಯೇಟೆಡ್ ಡೇಟು ನಾವು ಇವತ್ತು ಕ್ರಿಯೇಟ್ ಮಾಡಿರೋದ್ರಿಂದ ಇವತ್ತಿನ ಡೇಟ್ ತೋರಿಸ್ತಾ ಇದೆ. ಇಲ್ಲಿ ಈಗ ಇಲ್ಲಿ ಅಪ್ಡೇಟೆಡ್ ಅಂತೇಳಿ ರೆಡ್ ಲಿಂಕಲ್ಲಿ ತೋರಿಸ್ತೈತೆ ನೋಡಿ. ಇದನ್ನು ಅಪ್ಡೇಟ್ ಆಗ್ತಿದೆ ನೋಡಿ. ಇದನ್ನು ಈಗ ನಾವು ಇದನ್ನು ಅಪ್ಡೇಟನ್ನು ಕೊಟ್ಟಿರ್ತೀವಿ. ಇದನ್ನು ನಾವು ಕಳಿಸಿದ್ದು ಕರೆಕ್ಟ್ ಇದೆಯೋ ಇಲ್ಲ ಅಂತ ನೋಡ್ಕೋಬೇಕಾದ್ರೆ ಸೇಮ್ ಪ್ರೊಫೈಲ್ಗೆ ಹೋಗ್ಬೇಕು. ನಾವು ಇದೆ ನೋಡಿ ಮೈ ಡೀಟೇಲ್ಸ್ ಪ್ರೊಫೈಲ್ ಏಜೆನ್ಸಿ ಪ್ರೊಫೈಲ್ ಸ್ಟೇಟಸನ್ನು ತಗೋಬೇಕು. ಏಜೆನ್ಸಿ ಪ್ರೊಫೈಲ್ ಸ್ಟೇಟಸ್ ತೋರಿಸಿದ್ಮೇಲೆ ಅಲ್ಲಿ ನಾವು ಹಾಕಿದ್ದು ಯೂಸರ್ ಇದಿರುತ್ತಲ್ಲ ಅದು ಕರೆಕ್ಟ್ ಇದೆಯಾ ಅಂತ ತೋರಿಸಿದ್ಮೇಲೆ ರಿಕ್ವೆಸ್ಟ್ ಏಜೆನ್ಸಿ ಯೂಸರ್ ನೇಮು ಯೂಸರ್ ಡೀಟೇಲ್ಸು